RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಲ್ಲಿ ಪಿಂಚಣಿ ಮುಕ್ತ ಅಭಿಯಾನ. ಗೌರಿಬಿದನೂರು ಇಲ್ಲಿನ ಕಂದಾಯ ಇಲಾಖೆ ನಗರದ 31 ವಾರ್ಡ್ಗಳಲ್ಲಿ ಪಿಂಚಣಿ ಮುಕ್ತ ಅಭಿಯಾನಕ್ಕೆ ಶುಕ್ರವಾರ ಸಂಜೆ ಟಿಪ್ಪುನಗರದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿರವರು ಚಾಲನೆ ನೀಡಿದರು. ನಗರದ ವಿವಿಧೆಡೆ ವಿಧವಾ, ವೃದ್ಧಾಪ್ಯ, ಅಂಗವಿಕಲ ಹೀಗೆ ಹಲವು ವೇತನಗಳಿಗೆ ಮನೆ ಬಾಗಿಲಿಗೆ ತೆರಳಿ ಅರ್ಜಿ ಸ್ವೀಕರಿಸುವ ಮಹತ್ವದ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದ ನಗರಸಭಾಧ್ಯಕ್ಷ ಲಕ್ಷ್ಮೀನಾರಾಯಣ್ ರವರು 10 ದಿನಗಳಲ್ಲಿ ಅರ್ಜಿ ಸ್ವೀಕೃತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ನಂತರ ಶಾಸಕ ಕೆ. ಎಚ್. ಪುಟ್ಟಸ್ವಾಮಿಗೌಡರಿಂದ ಬೃಹತ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗುವುದೆಂದರು. ನಗರಸಭಾ ಮಾಜಿ ಅಧ್ಯಕ್ಷ ಖಲೀಮುಲ್ಲಾ ಮಾತನಾಡಿ ಬಡ ಜನರಿಗೆ ಈ ಅಭಿಯಾನ ಬಹಳಷ್ಟು ಸಹಾಯವಾಗಲಿದ್ದು ಆ ಮೂಲಕ ಸರ್ಕಾರದ ಜನಪರ ಕಾರ್ಯಕ್ರಮಗಳಲ್ಲೊಂದಾದ ಪಿಂಚಣಿ ಯೋಜನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಎಂದರು. ನಗರಸಭಾ ಸದಸ್ಯ ಡಿ. ಜೆ. ಚಂದ್ರಮೋಹನ್ ಮಾತನಾಡಿ ಪಿಂಚಣಿ ಅಭಿಯಾನದಲ್ಲಿ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರು, ಗ್ರಾಮ ಸಹಾಯಕರು ಬದ್ಧತೆಯಿಂದ ಕೆಲಸ ನಿರ್ವಹಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ಸಿಗೆ ಪಣ ತೊಟ್ಟಿದ್ದಾರೆಂದು ಶ್ಲಾಘಿಸಿದರು. ಕಂದಾಯ ಅಧಿಕಾರಿ ಖಾದರ್, ಜಯಪ್ರಕಾಶ್ ಸೇರಿ ಹಲವರಿದ್ದರು. ನಗರ ವ್ಯಾಪ್ತಿಯಲ್ಲಿ ಇವತ್ತಿನವರೆಗೂ ಪಿಂಚಣಿ ಮುಕ್ತ ಗೌರಿಬಿದನೂರು ನಗರವನ್ನು ಮಾಡುವ ಸದುದ್ದೇಶದಿಂದ ಇವತ್ತೇನು 31 ವಾರ್ಡ್ಗಳಿದ್ದಾವೆ. ಆ ವಾರ್ಡ್ಗಳಲ್ಲಿ ಏನು ನಮ್ಮ ಸದಸ್ಯರಿದ್ದಾರೆ ಅವರ ಒಂದು ಸಹಕಾರವನ್ನು ಪಡೆದುಕೊಂಡು ಮಾನ್ಯ ಗೌರಿಬಿದನೂರು ಶಾಸಕರಾದಂಥ ಕೆ. ಎಚ್. ಪುಟ್ಟಸ್ವಾಮಿಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು, ರಾಜಸ್ವ ನಿರೀಕ್ಷಕರು ಎಲ್ಲರೂ ಸೇರಿ ನಾವು ಇವತ್ತು ಪಿಂಚಣಿ ಅದಾಲತನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು 1 ವಾರ ಕಂಟಿನ್ಯೂಯಸ್ ಆಗಿ ಎಲ್ಲ ವಾರ್ಡ್ಗಳಲ್ಲಿಯೂ ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು, ಆಮೇಲೆ ನಗರಸಭೆಯ ಸದಸ್ಯರು ಅವ್ರ ಜೊತೆಗೂಡಿ ನಾವು ಎಲ್ಲ ಅಪ್ಲಿಕೇಶನ್ಸನ್ನೆಲ್ಲನೂ ತೆಗೆದುಕೊಂಡು ಅರ್ಹ ಫಲಾನುಭವಿಗಳಿಗೆ ಪೆನ್ಷನ್ನು ಮಂಜೂರಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು 10 ದಿನಗಳ ನಂತರ ಇದನ್ನು ಮಾಡ್ತೀವಿ. ಈ 10 ದಿನದ ಒಳಗಾಗಿ ಏನೇನು ಅರ್ಹ ಫಲಾನುಭವಿಗಳಿದ್ದಾರೆ ತಾವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. What?